Hi everyone, myself Aruna, Assistant Professor, Department of Economics. ಇವತ್ತು ನಾನು ಮತ್ತೊಂದು ವಿಡಿಯೋ ಮೈಕ್ರೋ ಎಕನಾಮಿಕ್ಸ್ ಮತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಸೆಟ್ 2025 ಗೆ ಸಂಬಂಧಪಟ್ಟಂತೆ ಸರಣಿ ವಿಡಿಯೋಗಳಲ್ಲಿ ಇವತ್ತಿನ ವಿಡಿಯೋ ಮಾರುಕಟ್ಟೆ ಸಂರಚನೆ ಬಗ್ಗೆ ಮಾಡ್ತಾ ಇದ್ದೀವಿ. ಸೊ ಇದರಲ್ಲೂ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನೋದು ಬರುತ್ತೆ. ಸೊ ಪ್ರತಿಯೊಂದು ಮಾರುಕಟ್ಟೆಯಲ್ಲೂ ಕೂಡ ವಸ್ತುವಿನ ಬೆಲೆ ಹೇಗೆ, ಉತ್ಪನ್ನದ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ನಾವು ಮಾರುಕಟ್ಟೆ ಸಂರಚನೆ ಅಂತ ನೋಡಿದಾಗ ಫಸ್ಟ್ಲಿ ಮಾರುಕಟ್ಟೆ ಅಂತಂದ್ರೆ ಏನು ಅಂತ ತಿಳ್ಕೋಬೇಕು. ಮಾರುವವರು ಮತ್ತು ಕೊಳ್ಳುವವರು ಭೇಟಿಯಾಗುವಂಥ ಒಂದು ಸ್ಥಳವನ್ನು ಅಥವಾ ಸಂಪರ್ಕಿಸುವ ಒಂದು ಸ್ಥಳವನ್ನು ನಾವು ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ನಾವು ಇವಾಗ ಅದು ಒಂದು ಸ್ಥಳನೇ ಆಗಿರಬೇಕು ಅಂತ ಏನಿಲ್ಲ. ಈಗ ಆನ್ಲೈನ್ ಪ್ಲಾಟ್ಫಾರ್ಮ್, ಆನ್ಲೈನ್ಗಳಲ್ಲಿ ನಾವು ಫ್ಲಿಪ್ಕಾರ್ಟ್ ಇರ್ಬೋದು, ಮಿಂತ್ರಾ ಇರ್ಬೋದು, ತುಂಬ ನಾವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀವಿ. ಅದು ಕೂಡ ಏನಾಗುತ್ತೆ ಅಂದರೆ ಮಾರುಕಟ್ಟೆ ಲೆಕ್ಕಕ್ಕೆ ಬರುತ್ತೆ. ಹೇಗೆ ಅಂತಂದರೆ ನಾವು ಹೇಳ್ತಿರೋದು ಮಾರುವವರು ಕೊಳ್ಳುವವರು ಎಲ್ಲೇ ಭೇಟಿಯಾಗಿ ಒಂದು ಕೊಳ್ಳುವಾದ ಅಥವಾ ಮಾರುವ ಕೆಲಸಗಳನ್ನು ಮಾಡ್ತಾ ಇದ್ರೆ ಅದನ್ನು ನಾವು ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನಾವು ನೋಡುವಂಥ ಸೂಪರ್ ಮಾರ್ಕೆಟ್ಗಳು ಇರ್ಬೋದು ಮತ್ತೆ ಅಂಗಡಿಗಳಿರ್ಬೋದು, ಇವೆಲ್ಲವೂ ಕೂಡ ಮಾರುಕಟ್ಟೆ ಅಂಡರಲ್ಲೇ ಬರುತ್ತೆ. ಅದ್ರ ಜೊತೆಗೆ ಈಗ ತಳ್ಳೋ ಗಾಡಿಯಲ್ಲಿ ಕೂಡ ಹೋಗ್ತಿರುತ್ತೆ, ಅದೊಂದು ಸ್ಥಳ ಅಲ್ಲ ಬಟ್ ಅದು ಹೋಗ್ತಿರುತ್ತೆ, ನಾವು ಆ ಸರಕುಗಳನ್ನು ಕೊಂಡುಕೊಳ್ಳಿ, ಅದು ಕೂಡ ಮಾರುಕಟ್ಟೆ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಅಲ್ಲೂ ಕೂಡ ಮಾರುವವರು ಮತ್ತು ಕೊಳ್ಳುವವರು ಸಂಧಿಸ್ತಾ ಇದ್ದಾರೆ. ಎಲ್ಲಿ ಮಾರುವವರು ಮತ್ತು ಕೊಳ್ಳುವವರು ಸಂಧಿಸ್ತಾರೋ ಆ ಒಂದು ಪ್ಲೇಸನ್ನು, ಆ ಒಂದು ಸ್ಥಳವನ್ನು ನಾವೆಂತ ಏನಂತ ಕರಿತೀವಿ ಅಂತಂದರೆ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಸೊ ಈ ಮಾರುಕಟ್ಟೆಯಲ್ಲಿ ಏನಾಗ್ತಿರುತ್ತೆ ಅಂತಂದರೆ ಒಬ್ಬ ಉತ್ಪಾದಕನಿಗೆ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಏನು ಇನ್ಫಾರ್ಮೇಷನ್ ಸಿಗುತ್ತಾ ಇರುತ್ತೆ? ಮಾರುಕಟ್ಟೆಯಲ್ಲಿ ಯಾವ ಸರಕನ್ನು ಹೆಚ್ಚಾಗಿ ಕೊಂಡುಕೊಳ್ತಾ ಇದ್ದಾರೆ, ಯಾವ ಬೆಲೆಗೆ ಕೊಂಡುಕೊಳ್ತಾ ಇದ್ದಾರೆ, ನಾನು ಎಷ್ಟು ಉತ್ಪಾದನೆ ಮಾಡಬೇಕು, ನನ್ನ ವಸ್ತುವಿಗೆ ಎಷ್ಟು ಬೆಲೆನ ನಿರ್ಧಾರ ಮಾಡಬೇಕು ಅನ್ನೋದು ಮಾರುಕಟ್ಟೆಯಿಂದನೇ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಉದ್ಯಮಿಯೂ ಕೂಡ ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮಹತ್ವದ ವಿಷಯವಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಮಾರುಕಟ್ಟೆ ಸಂರಚನೆ ಅಂತ ಬಂದಾಗ ಮೈಕ್ರೋ ಎಕನಾಮಿಕ್ಸಲ್ಲಿ ವಸ್ತುವಿನ ಒಂದು ಸರಕುಗಳಿಗೆ ಸಂಬಂಧಪಟ್ಟಂತೆ ಯಾವ ಬೆಲೆಗೆ ಮತ್ತು ಎಷ್ಟು ಉತ್ಪನ್ನ ವಿವಿಧ ಮಾರುಕಟ್ಟೆ ಸನ್ನಿವೇಶಗಳಲ್ಲಿ, ಈ ವಿವಿಧ ಮಾರುಕಟ್ಟೆಗಳು ಬರ್ತವೆ, ಈ ವಿವಿಧ ಮಾರುಕಟ್ಟೆ ಸನ್ನಿವೇಶಗಳಲ್ಲಿ ವಸ್ತುವಿನ ಬೆಲೆ ಮತ್ತು ಅದರ ಉತ್ಪನ್ನ ಹೇಗೆ ನಿರ್ಧಾರ ಆಗುತ್ತೆ, ಎಷ್ಟು ಉತ್ಪಾದನೆ ಮಾಡಬೇಕು, ಅದಕ್ಕೆ ಯಾವ ಬೆಲೆ ನಿರ್ಧಾರ ಮಾಡಬೇಕು ಅನ್ನೋದು ವಿವಿಧ ಮಾರುಕಟ್ಟೆ ಸನ್ನಿವೇಶಗಳಲ್ಲಿ ಹೇಗಾಗುತ್ತೆ ಅನ್ನೋದನ್ನ ನಾವು ಇವತ್ತು ನೋಡ್ತಾ ಹೋಗ್ತೀವಿ. ಸೊ ಮೇನ್ಲಿ ಇವತ್ತು ನಾವು ಎರಡು ರೀತಿಯ ಮಾರುಕಟ್ಟೆಗಳನ್ನು ನೋಡೋಣ. ಸೊ ಫಸ್ಟ್ ಒನ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಸೆಕೆಂಡ್ ಒನ್ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮತ್ತೆ ನಮಗೆ ಏಕಸ್ವಾಮ್ಯ ಮಾರುಕಟ್ಟೆ, ಸಾಮ್ಯಯುತ ಪೈಪೋಟಿ ಮಾರುಕಟ್ಟೆ, ಕೆಲಜನ ಸ್ವಾಮ್ಯ ಮಾರುಕಟ್ಟೆ, ದ್ವಿಜನ ಸ್ವಾಮ್ಯ ಮಾರುಕಟ್ಟೆಗಳು ಅಂತ ಹೇಳಿ ಬರ್ತವೆ. ಸೊ ಇವತ್ತು ನಾವು ಫೋಕಸ್ ಮಾಡ್ತಾ ಇರೋದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಈ ಒಂದು ಸನ್ನಿವೇಶವನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂದರೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅತಿ ಹೆಚ್ಚು ಬಾರಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಬಗ್ಗೆ ಅವರು ಹೇಳ್ತಾ ಹೋಗ್ತಿದ್ದಾರೆ. ಆದರೆ ನಮ್ಮ ವಾಸ್ತವ ಜೀವನದಲ್ಲಿ ಅದನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಎಕ್ಸಾಂಪಲ್ಸನ್ನು ತಗೋಬೋದೇ ವಿನಃ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅದರ ಲಕ್ಷಣಗಳೇನು, ಅದರಲ್ಲಿ ಹೇಗೆ ಉತ್ಪನ್ನ ಮತ್ತು ಬೆಲೆ ನಿರ್ಧಾರ ಆಗುತ್ತೆ ಅಂತೇಳಿ ನೋಡೋಣ. ಫಸ್ಟ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಂದರೆ ಏನು? ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಂದರೆ ಅಧಿಕ ಸಂಖ್ಯೆಯ ಮಾರಾಟಗಾರರಿದ್ದು ಏಕರೂಪದ ವಸ್ತುವನ್ನು, ಅವರೆಲ್ಲರೂ ಕೂಡ ಏಕರೂಪದ ವಸ್ತುವನ್ನು ಮಾರಾಟ ಮಾಡ್ತಿದ್ದು ಆ ವಸ್ತುವಿನ ಬೆಲೆ ಅನ್ನೋದು ಮಾರುಕಟ್ಟೆಯಲ್ಲಿರುವ ಬೇಡಿಕೆ ಮತ್ತು ಪೂರೈಕೆಗಳಿಂದ ನಿರ್ಧಾರ ಆಗ್ತಾ ಇದ್ರೆ ಅದನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಅಲ್ಲೇನು ಹೇಳ್ತಿದ್ವಿ? ಅಧಿಕ ಸಂಖ್ಯೆ ಮಾರುವವರಿರ್ಬೋದು, ಕೌಂಟ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರೋರಷ್ಟು ಅಧಿಕ ಸಂಖ್ಯೆಯ ಮಾರಾಟಗಾರರಿದ್ದು ಏಕರೂಪದ ವಸ್ತು, ಎಲ್ಲರೂ ಕೂಡ ಒಂದೇ ರೀತಿಯ ಸರಕನ್ನು ಮಾರಾಟ ಮಾಡ್ತಾ ಇರಬೇಕು. ಏಕರೂಪದ ವಸ್ತುವನ್ನು ಮಾರಾಟ ಮಾಡುತ್ತಿದ್ದು ಆ ವಸ್ತುವಿನ ಬೆಲೆ ಉದ್ಯಮಿ ನಿರ್ಧಾರ ಮಾಡ್ದೇನೆ, ಏನು ಮಾರಾಟಗಾರ ಇದ್ದಾನೆ ಅವನು ನಿರ್ಧಾರ ಮಾಡೋದಿಲ್ಲ. ಯಾವುದು ನಿರ್ಧಾರ ಮಾಡುತ್ತೆ ಅಂತಂದ್ರೆ ಮಾರುಕಟ್ಟೆಯಲ್ಲಿರುವಂತಹ ಬೇಡಿಕೆ ಮತ್ತು ಪೂರೈಕೆಗಳು ಇವು ನಿರ್ಧಾರ ಮಾಡುವಂತಿದ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ನಾವು ಹೇಗೆ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಬಿಕಾಸ್ ಆಫ್ ಅದರ ಲಕ್ಷಣಗಳು. ಏನೇನು ಲಕ್ಷಣಗಳಿದೆ ಅಂತ ನೋಡೋಣ. ಫಸ್ಟ್ ಒನ್, ಅಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವವರು ಇರ್ತಾರೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಫಸ್ಟ್ ಲಕ್ಷಣನೇ ಬಂದು ಅದು ಕೌಂಟ್ಲೆಸ್ ಅಂದರೆ ಲೆಕ್ಕಕ್ಕೆ ಸಿಗದೇ ಇರುವಷ್ಟು ಮಾರಾಟಗಾರರು ಇರ್ತಾರೆ, ಅಷ್ಟೇ ಪ್ರಮಾಣದ ಕೊಳ್ಳುವವರು ಕೂಡ ಇರ್ತಾರೆ. ಸೊ ಅದನ್ನು ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಒನ್, ಏಕರೂಪದ ವಸ್ತು, ಅವರೆಲ್ಲರೂ ಕೂಡ ಒಂದೇ ರೀತಿಯ ಸರಕನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇರ್ತಾರೆ. ಏಕರೂಪದ ವಸ್ತು ಅಂತಂದರೆ ಅದರ ಬಣ್ಣದಿಂದ ಹಿಡಿದು, ಅದರ ತೂಕದಿಂದ ಹಿಡಿದು, ಅದರ ಗಾತ್ರದಿಂದ ಹಿಡಿದು ಪ್ರತಿಯೊಂದು ಕೂಡ ಈಕ್ವಲ್ ಆಗಿ ಇರುವಂಥದ್ದು. ಎಲ್ಲರೂ ಕೂಡ ಒಂದೇ ರೀತಿಯ ಸರಕನ್ನು, ಏಕರೂಪ ಅಂತಂದರೆ ನಾಟ್ ಓನ್ಲಿ ಕಲರಲ್ಲಿ ಅಲ್ಲ, ಅದು ಪೂರ್ಣ ಪ್ರಮಾಣದಲ್ಲಿ ಅದರ ಗಾತ್ರ, ಅದರ ಗುಣಮಟ್ಟ ಪ್ರತಿಯೊಂದು ಕೂಡ ಈಕ್ವಲ್ ಆಗಿರುವಂಥ ಒಂದು ವಸ್ತುವನ್ನು ಎಲ್ಲರೂ ಮಾರಾಟಗಾರರು, ಅಧಿಕ ಸಂಖ್ಯೆಯ ಮಾರಾಟಗಾರರು ಇರ್ತಾರೆ, ಎಲ್ಲರೂ ಕೂಡ ಒಂದೇ ರೀತಿಯ ಸರಕನ್ನು ಮಾರಾಟ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಒನ್, ಪರಿಪೂರ್ಣ ಜ್ಞಾನ.
ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಬಗ್ಗೆ ಕೊಳ್ಳುವವರಿಗೂ ಪರಿಪೂರ್ಣ ಜ್ಞಾನ ಇರುತ್ತೆ, ಮಾರುವವರಿಗೂ ಪರಿಪೂರ್ಣ ಜ್ಞಾನ ಇರುತ್ತೆ. ಅಂದರೆ ಎಷ್ಟು ಬೆಲೆಗೆ ಮಾರಾಟ ಮಾಡ್ತಾರೆ ಅಂತ ಹೇಳಿ ಕೊಳ್ಳುವವರಿಗೆ ಇರುತ್ತೆ, ಯಾವ ಬೆಲೆಗೆ ಮಾರಾಟ ಮಾಡ್ಬೋದು, ಎಷ್ಟು ಕೊಂಡ್ಕೊಳ್ತಾರೆ ಅಂತ ಹೇಳಿ ಆ ಒಂದು ಮಾರುವವನಿಗೂ ಗೊತ್ತಿರುತ್ತೆ. ಆ ಮಾರುಕಟ್ಟೆ ಬಗ್ಗೆ ಸಂಪೂರ್ಣ ಜ್ಞಾನ ಅನ್ನೋದು ಆ ಒಂದು ಕೊಳ್ಳುವವರಿಗೆ ಮತ್ತು ಮಾರುವವರಿಗೆ ಇಬ್ಬರೂ ಕೂಡ ಇರುತ್ತೆ. ನೆಕ್ಸ್ಟ್ ಒನ್, ಮುಕ್ತ ಪ್ರವೇಶ ಮತ್ತು ನಿರ್ಗಮನ. ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಯಾವುದಾದ್ರೂ ಹೊಸ ಉದ್ಯಮ ಪ್ರವೇಶ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ನಿರ್ಬಂಧಗಳು ಇರೋದಿಲ್ಲ. ಅದೇ ರೀತಿ ಒಂದು ಹಳೆ ಉದ್ಯಮ ಅಲ್ಲಿಂದ ಹೊರಗಡೆ ಹೋಗಬೇಕು ಅಂತಂದ್ರೂ ಕೂಡ ಆವಾಗಲೂ ಕೂಡ ಅದ್ರ ಮೇಲೆ ಯಾವುದೇ ರೀತಿಯಾದ ನಿರ್ಬಂಧಗಳು ಇರೋದಿಲ್ಲ. ಇದೇ ನಾವೇನಂತ ಕರಿತೀವಿ ಮುಕ್ತ ಪ್ರವೇಶ ಮತ್ತು ನಿರ್ಗಮನಕ್ಕೆ ಅವಕಾಶ ಅನ್ನೋದು ಈ ಒಂದು ಮಾರುಕಟ್ಟೆಯಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಒನ್, ಉತ್ಪಾದನಾಂಗಗಳ ಮುಕ್ತ ಚಲನೆ. ಭೂಮಿ, ಶ್ರಮ, ಬಂಡವಾಳ ಇದೇನಿದೆ ಈ ಉತ್ಪಾದನಾಂಗಗಳು ಮುಕ್ತವಾಗಿ ಚಲಿಸ್ತವೆ. ಉದಾಹರಣೆಗೆ ಒಂದು 3 ಕಂಪ್ನಿಗಳಿದೆ, ಉದ್ಯಮಗಳಿದೆ, ABC ಅಂತಂದರೆ ಎಲ್ಲಿ ಉತ್ಪಾದನೆ ಮಾಡುವಂಥ ಶ್ರಮ ಈಸಿಯಾಗಿ ಬಿಗೆ ಹೋಗ್ಬೋದು, ಬಿಯಿಂದ ಈಸಿಯಾಗಿ ಸಿ ಹೋಗ್ಬೋದು. ಅವ್ರ ಮೇಲೆ ಯಾವುದೇ ನಿರ್ಬಂಧಗಳು ಇರೋದಿಲ್ಲ. ಭೂಮಿಗೆ ಸಂಬಂಧಪಟ್ಟಂತೆ ಅಷ್ಟೇ, ಬಂಡವಾಳಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ, ಇವೆಲ್ಲವೂ ಕೂಡ ಉತ್ಪಾದನಾಂಗಗಳ ಮುಕ್ತ ಚಲನೆ ಅನ್ನೋದು ಈ ಒಂದು ನಮ್ಮ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಇರುತ್ತೆ. ನೆಕ್ಸ್ಟ್ ಒನ್, ಅನಿರ್ಬಂಧಿತ ಪೈಪೋಟಿ. ನಿರ್ಬಂಧ ಇರದಿರುವಂಥ ಪೈಪೋಟಿ. ಇಲ್ಲಿ ಮಾರಾಟಗಾರರ ಮೇಲೆ ಆಗಲಿ ಕೊಳ್ಳುವವರ ಮೇಲೆ ಆಗಲಿ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ನೀತಿ ನಿಯಂತ್ರಣಗಳು ಇರೋದಿಲ್ಲ. ಮುಕ್ತವಾಗಿ ಅವರು ತಮ್ಮ ಸರಕುಗಳನ್ನು ಮಾರಾಟ ಮಾಡ್ತಿರ್ತಾರೆ. ಕೊಂಡುಕೊಳ್ಳೋರು ಕೂಡ ತಮಗೆ ಇಷ್ಟ ಬಂದಂಗೆ ಕೊಂಡುಕೊಳ್ತಾ ಇರ್ತಾರೆ. ಇದು ಅನಿರ್ಬಂಧಿತ, ನಿರ್ಬಂಧ ಇರದೇ ಇರುವಂಥ ಒಂದು ಮಾರುಕಟ್ಟೆ ಅಂತ ಹೇಳಿ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್, ಸಾರಿಗೆ ವೆಚ್ಚವಿಲ್ಲ. ಇಲ್ಲಿ ವಸ್ತುವಿನ ಬೆಲೆಯಲ್ಲಿ ಸಾರಿಗೆ ವೆಚ್ಚವನ್ನು ಇನ್ಕ್ಲೂಡ್ ಮಾಡಲ್ಲ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ. ಸಾಮಾನ್ಯವಾಗಿ ಈಗಿನ ಉದ್ಯಮಿಗಳು ಏನು ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಟ್ಯಾಲಿ ಮಾಡಿ ಒಂದು ವಸ್ತುವಿನ ಬೆಲೆಯಲ್ಲಿ ಆ ವಸ್ತುವಿನ ಬೆಲೆಯ ಮೂಲಕ ತನಗಾಗಿರೋ ಖರ್ಚಿನೆಲ್ಲವನ್ನು ಕೂಡ ತೆಗೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ಎಷ್ಟೆಷ್ಟು ದೂರ ಇದೆ ಅಷ್ಟು ದೂರನ ಕ್ಯಾಲ್ಕುಲೇಟ್ ಮಾಡಿ ಸಾರಿಗೆ ವೆಚ್ಚವನ್ನು ಸೇರಿಸಿ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ. ಆದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಾರಿಗೆ ವೆಚ್ಚವನ್ನು ವಸ್ತುವಿನ ಬೆಲೆಯಲ್ಲಿ ಸೇರಿಸೋದಿಲ್ಲ. ನೆಕ್ಸ್ಟ್ ಒನ್, ಏಕ ರೀತಿಯ ಬೆಲೆ. ಇಡೀ ಮಾರುಕಟ್ಟೆಯಲ್ಲಿ ಏಕರೂಪದ ವಸ್ತು ಹೇಳಿದ್ನಲ್ಲ, ಏಕ ರೀತಿಯ ಬೆಲೆನೂ ಇರುತ್ತೆ. ಈಗ ಎ ಕಂಪ್ನಿ ಒಂದು ವಸ್ತುವನ್ನು 10 ರೂಪಾಯಿಗೆ ಮಾರಾಟ ಮಾಡ್ತಿದೆ ಅಂತಂದರೆ ಬಿ ಕಂಪ್ನಿನೂ 10 ರೂಪಾಯಿಗೆ ಮಾರಾಟ ಮಾಡುತ್ತೆ, ಸಿ ಕಂಪ್ನಿನೂ 10 ರೂಪಾಯಿಗೆ ಮಾರಾಟ ಮಾಡುತ್ತೆ. ಏಕರೂಪದ ಬೆಲೆ ಇಡೀ ಮಾರುಕಟ್ಟೆ ಆದ್ಯಂತ ಇರುತ್ತೆ. ನೆಕ್ಸ್ಟ್ ಒನ್, ಸರ್ಕಾರ ಹಸ್ತಕ್ಷೇಪ ರಹಿತ. ಇಲ್ಲಿ ಈ ಒಂದು ಮಾರುಕಟ್ಟೆಯಲ್ಲಿ ಸರ್ಕಾರ ಯಾವುದೇ ನೀತಿ ನಿರ್ಬಂಧಗಳನ್ನು ಹಾಕೋದಿಲ್ಲ ಆ ಒಂದು ಮಾರುಕಟ್ಟೆಯ ಮೇಲೆ. ಈ ಸರ್ಕಾರದ ಹಸ್ತಕ್ಷೇಪದಿಂದ ಮುಕ್ತವಾಗಿರುತ್ತೆ ಈ ಒಂದು ಮಾರುಕಟ್ಟೆ. ಈ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ಹೇಗೆ ನಿರ್ಧಾರ ಆಗುತ್ತೆ ಅಂತೇಳಿ ನೋಡೋಣ. ಓಕೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ಹೇಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿ ನೋಡೋದಾದ್ರೆ, ಸೊ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಏಕರೂಪದ ವಸ್ತು ಅನ್ನೋದು ಮಾರಾಟ ಆಗ್ತಾ ಇರುತ್ತೆ. ಆ್ಯಂಡ್ ದೆನ್ ಒಂದೇ ಬೆಲೆಗೆ ಮಾರಾಟ ಆಗ್ತಾ ಇರುತ್ತೆ. ಉದ್ಯಮಿಗೆ ವಸ್ತುವಿನ ಬೆಲೆಯನ್ನು ನಿರ್ಧರಿಸುವಂಥ ಸ್ವತಂತ್ರ ಅನ್ನೋದು ಇರೋದಿಲ್ಲ. ಇದನ್ನ ಫಸ್ಟ್ ನೆನ್ಪಿಟ್ಕೋಬೇಕು. ಉದ್ಯಮಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ತನ್ನ ಸರಕಿಗೆ ಬೆಲೆನ ನಿರ್ಧಾರ ಮಾಡ್ತಾನೆ ಅಂತಂದರೆ ಇಲ್ಲ, ನಿರ್ಧಾರ ಮಾಡೋದಿಲ್ಲ. ಯಾಕೆ ನಿರ್ಧಾರ ಮಾಡೋದಿಲ್ಲ ಅಂತ ಒಂದು ಎಕ್ಸಾಂಪಲ್ ನೋಡೋಣ. ಉದಾಹರಣೆಗೆ ಎ ಕಂಪ್ನಿ ಬಿ ಕಂಪ್ನಿ ಇದೆ ಅಂತ ಅನ್ಕೊಳ್ಳೋಣ. ಎ ಕಂಪ್ನಿ ಒಂದು ವೇಳೆ ಬೆಲೆಯನ್ನು ಹೆಚ್ಚು ಮಾಡ್ತು ಅಂತಂದರೆ ಬಿ ಕಂಪ್ನಿ ಹೆಚ್ಚು ಮಾಡಲ್ಲ. ಬಿಕಾಸ್ ತನಗೆ ಹೆಚ್ಚು ಲಾಭ ಬರಲಿ ಅಂತ ಹಾಗೆ ಇಟ್ಕೊಳ್ತಾನೆ. ಆವಾಗ ಎ ಕಂಪ್ನಿ ಏನಾಗುತ್ತೆ, ಲಾಸ್ ಆಗುತ್ತೆ. ಒಂದು ವೇಳೆ ಬಿ ಕಂಪ್ನಿ ಅನ್ನೋದು ಬೆಲೆಯನ್ನು ಕಡಿಮೆ ಮಾಡ್ತು ಅಂತಂದ್ರೆ ಎ ಕಂಪ್ನಿ ಬೆಲೆ ಕಡಿಮೆ ಮಾಡಲಿಲ್ಲ ಅಂತಂದ್ರೆ ಲಾಸ್ ಅನ್ನು ಅನುಭವಿಸುತ್ತೆ. ಸೊ ಹಾಗಾಗಿ ಒಬ್ಬರೇನೋ ಮಾಡೋಕೆ ಹೋದ್ರೆ ಇಡೀ ಮಾರುಕಟ್ಟೆ ಮೇಲೆ ಪರಿಣಾಮ ಬೀಳೋದ್ರಿಂದ ಯಾರು ಕೂಡ ಬೆಲೆಯನ್ನ ಹೆಚ್ಚು ಕಡಿಮೆ ಮಾಡಬೇಕು, ಅದು ಬೆಲೆ ನಿರ್ಧಾರ ಮಾಡೋದಕ್ಕೆ ಹೋಗಲ್ಲ. ಹೇಗೆ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ತನ್ನ ಸರಕಿಗೆ ಎಷ್ಟು ಬೇಡಿಕೆ ಇದೆ, ಪೂರೈಕೆ ಎಷ್ಟು ಮಾಡಬೇಕು ಅನ್ನೋದ್ರ ಮೇಲೆ ಅದನ್ನ ಮಾರುಕಟ್ಟೆ ನಿರ್ಧಾರಕಗಳಾದ ಶಕ್ತಿಗಳಾದಂತಹ ಬೇಡಿಕೆ ಮತ್ತು ಪೂರೈಕೆ ಸಮಗೊಳ್ಳುವ ಬಿಂದುವಿನಲ್ಲಿ ಉತ್ಪನ್ನ ಮತ್ತು ಬೆಲೆ ಅನ್ನೋದು ನಿರ್ಧಾರ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಬರೆದಿದ್ದೀನಿ, ವಸ್ತುವಿನ ಬೆಲೆ ಮತ್ತು ಉತ್ಪನ್ನ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆಗಳಿಂದ ನಿರ್ಧಾರ ಆಗುತ್ತೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ. ನಿಮಗೆ ಗೊತ್ತಿದೆ, ಸೊ ಇಲ್ಲಿ ನಾವು 2 ನಿಯಮಗಳನ್ನು ನೋಡಬೇಕಾಗತ್ತೆ. ಒಂದನೇದು ಬೇಡಿಕೆ ನಿಯಮ, ಇನ್ನೊಂದು ಪೂರೈಕೆ ನಿಯಮ. ಬೇಡಿಕೆ ನಿಯಮ ಏನು ಹೇಳುತ್ತೆ, ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗುತ್ತೆ. ಆದರೆ ಇಲ್ಲೇನು ಹೇಳಾಗುತ್ತೆ, ಬೆಲೆ ಹೆಚ್ಚಾದರೆ ಪೂರೈಕೆ ಹೆಚ್ಚಾಗುತ್ತೆ, ಬೆಲೆ ಕಡಿಮೆ ಆದರೆ ಪೂರೈಕೆ ಕಡಿಮೆ ಆಗುತ್ತೆ. ಇದು ವಿರುದ್ಧವಾದ ಸಂಬಂಧವನ್ನು ಹೊಂದಿದೆ. ಯಾವುದರೊಂದಿಗೆ? ಬೆಲೆಯೊಂದಿಗೆ. ಇದು ನೇರವಾದ ಸಂಬಂಧವನ್ನು ಹೊಂದಿದೆ. ಯಾವುದರೊಂದಿಗೆ? ಬೆಲೆಯೊಂದಿಗೆ. ಇಲ್ಲಿ ನೋಡಿ, ಬೇಡಿಕೆ ನಿಯಮದ ಪ್ರಕಾರ ಏನು ಹೇಳುತ್ತೆ ಅಂತಂದರೆ
ಬೆಲೆ ಹೆಚ್ಚಾದ ತಕ್ಷಣ ಕೊಂಡುಕೊಳ್ಳೋರ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಹಾಗೆ ಬೆಲೆ ಹೆಚ್ಚಾದರೆ ಕೊಂಡುಕೊಳ್ಳೋ ಪ್ರಮಾಣ ಅಥವಾ ಬೇಡಿಕೆ ಅನ್ನೋದು ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆಯಿತು ಅಂತಂದರೆ ನಾವು ಹೆಚ್ಚು ಕೊಂಡುಕೊಳ್ಳೋದಕ್ಕೆ ಹೋಗ್ತೀವಿ. ಹಾಗಾಗಿ ಇವೆರಡರ ನಡುವಿನ ಬೆಲೆ ಮತ್ತು ಬೇಡಿಕೆ ನಡುವೆ ಯಾವ ರೀತಿ ಸಂಬಂಧ ಇದೆ? ವಿರುದ್ಧವಾದ ಸಂಬಂಧ ಇದೆ. ಆದರೆ ಪೂರೈಕೆ ನಿಯಮವನ್ನು ನೋಡೋದಾದರೆ ಬೆಲೆ ಹೆಚ್ಚಾದರೆ ಮಾರುಕಟ್ಟೆಗೆ ಮಾರಾಟ ಮಾಡಲು ತರಲಾಗುವಂಥ ಸರಕುಗಳ ಪ್ರಮಾಣ ಹೆಚ್ಚಾಗುತ್ತೆ. ಅದೇ ಬೆಲೆ ಕಡಿಮೆ ಆಯಿತು ಅಂತಂದರೆ ಮಾರುಕಟ್ಟೆಗೆ ತರಲಾಗುವ ಸರಕುಗಳ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಇಲ್ಲಿ ನೇರವಾದ ಸಂಬಂಧ ಇದೆ. ಈ ಎರಡೂ ಅಂಶಗಳು ತದ್ವಿರುದ್ಧವಾಗಿರುತ್ತೆ ನೋಡಿ. ಬೇಡಿಕೆನೇ ಬೇರೆ ಹೇಳುತ್ತೆ, ಪೂರೈಕೆನೇ ಬೇರೆ ಹೇಳುತ್ತೆ. ಈ ಎರಡೂ ಅಂಶಗಳು ಸೇರಿಕೊಂಡು ಬೆಲೆನ ನಿರ್ಧಾರ ಮಾಡ್ತವೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಹೇಗೆ ನಿರ್ಧಾರ ಮಾಡ್ತವೆ? ಯಾವುದೋ ಒಂದು ಬೆಲೆಯಲ್ಲಿ ಅವೆರಡೂ ಕೂಡ ಸಮಗೊಳ್ತವೆ, ಎರಡಕ್ಕೂ ಕೂಡ ಲಾಭ ಅನ್ನೋದು ಬರುತ್ತೆ ಅಥವಾ ಎರಡೂ ಕೂಡ ಸ್ಯಾಟಿಸ್ಫೈಡ್ ಆಗ್ತವೆ. ಆ ಒಂದು ಬಿಂದುವಿನಲ್ಲಿ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಆಗುತ್ತೆ ಅಂತ ಇಲ್ಲಿ ನಾವು ನೋಡೋಣ. ಇಲ್ಲಿ ಬೆಲೆ ಮತ್ತು ನಾವು ಬೇಡಿಕೆ ಅಷ್ಟೇ ನೋಡೋಣ ಯಾವ ರೀತಿ ವರ್ತಿಸ್ತಾ ಇದೆ ಅಂತ ಹೇಳಿ. ಆಮೇಲೆ ಪೂರೈಕೆ ನೋಡೋಣ. ಬೆಲೆ ಮತ್ತು ಬೇಡಿಕೆ ನೋಡೋದಾದ್ರೆ ಬೆಲೆ 6 ರೂಪಾಯಿ ಇದ್ದಾಗ 1000 ಯೂನಿಟ್ಸ್ ಆಫ್ ಬೇಡಿಕೆ ಇದೆ. ಬೆಲೆ 5 ರೂಪಾಯಿಗೆ ಇಳಿದಾಗ 1000 ಇದ್ದಿದ್ದು 2000ಗೆ ಹೆಚ್ಚಾಗಿದೆ. 4 ರೂಪಾಯಿಗೆ ಇಳಿದಾಗ 3000 ಯೂನಿಟ್ಸ್ ಹೆಚ್ಚಾಗಿದೆ ಬೇಡಿಕೆ. 3 ರೂಪಾಯಿಗೆ ಇಳಿದಾಗ 5000 ರೂಪಾಯಿ, 2 ರೂಪಾಯಿಗೆ ಇಳಿದಾಗ 7000 ರೂಪಾಯಿ, 1 ರೂಪಾಯಿಗೆ ಇಳಿದಾಗ 10000 ರೂಪಾಯಿ. ಅಂದರೆ ಬೆಲೆ ಕಡಿಮೆ ಆದಂತೆಲ್ಲ ನಮ್ಮ ಬೇಡಿಕೆ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ನಾವು ಬೇಡಿಕೆ ಬಿಟ್ಬಿಡೋಣ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ಬೆಲೆ ಮತ್ತು ಪೂರೈಕೆ. ಬೆಲೆ 6 ರೂಪಾಯಿ ಇದ್ದಾಗ 10,000 ಪೂರೈಕೆ ಇತ್ತು, 10,000 ಯೂನಿಟ್ಸ್ ಆಫ್ ಪೂರೈಕೆ ಇತ್ತು. ಬೆಲೆ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಪೂರೈಕೆಯನ್ನು ನೋಡಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಬಿಕಾಸ್ ಇಲ್ಲಿ ಉದ್ಯಮಿಗೆ ಲಾಸ್ ಆಗುತ್ತೆ, ಹಾಗಾಗಿ ಅವನೇನು ಮಾಡ್ತಾನೆ? ಕಡಿಮೆ ಪೂರೈಕೆ ಮಾಡ್ತಾ ಇದ್ದಾನೆ. ಸೊ ಈ ಎರಡೂ ನಿಯಮಗಳನ್ನು ನೋಡಿದಾಗ ತದ್ವಿರುದ್ಧ ಸಂಬಂಧ ಹೊಂದಿದ್ರು ಕೂಡ ಯಾವುದೋ ಒಂದು ಬೆಲೆಯಲ್ಲಿ ಎರಡೂ ಕೂಡ ಸಮಗೊಳ್ತವೆ. ನೋಡಿ ಇಲ್ಲಿ ಬೆಲೆ 3 ರೂಪಾಯಿ ಇದ್ದಾಗ ಬೇಡಿಕೆ 5,000 ಮತ್ತು ಪೂರೈಕೆನೂ 5,000. ಯಾವುದೋ ಒಂದು ಬಿಂದುವಿನ ಎರಡೂ ಕೂಡ ಸಮಗೊಳ್ತವೆ. ಅಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಬೆಲೆ ಮತ್ತು ಉತ್ಪನ್ನಗಳು ನಿರ್ಧಾರ ಆಗ್ತವೆ ಅಂತೇಳಿ ಹೇಳ್ಬೋದು. ಇದನ್ನು ನಾವು ಒಂದು ರೇಖಾಚಿತ್ರದ ಮೂಲಕ ನೋಡೋದಾದ್ರೆ ಇಲ್ಲಿ OX ಅಕ್ಷದಲ್ಲಿ ನಾವೇನನ್ನು ತೋರಿಸ್ತಾ ಇದ್ದೀವಿ? ಉತ್ಪನ್ನವನ್ನು ತೋರಿಸ್ತಾ ಇದ್ದೀವಿ. OY ಅಕ್ಷದಲ್ಲಿ ಬೆಲೆಯನ್ನು ತೋರಿಸ್ತಾ ಇದ್ದೀವಿ. ಇದು ಡಿಮ್ಯಾಂಡ್ ಕರ್ವ್. ಏನಾಗ್ತಾ ಇದೆ? ಬೆಲೆ ಕಡಿಮೆ ಆದಂತೆಲ್ಲ, ಸೊ ಬೆಲೆ ಹೆಚ್ಚಾದಂತೆಲ್ಲ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗುತ್ತೆ. ಸಪ್ಲೈ ಕೂಡ ಹಾಗೆ, ಬೆಲೆ ಹೆಚ್ಚಾದರೆ ಸಪ್ಲೈನೂ ಹೆಚ್ಚಾಗುತ್ತೆ, ಬೆಲೆ ಕಡಿಮೆ ಆದರೆ ಸಪ್ಲೈನೂ ಕಡಿಮೆ ಆಗುತ್ತೆ. ಇವೆರಡೂ ರೇಖೆಗಳು ತದ್ವಿರುದ್ಧವಾಗಿ ಹೋಗ್ತಾ ಇದ್ದಾಗ ಯಾವುದೋ ಒಂದು ಬಿಂದುವಿನಲ್ಲಿ ಸಮಗೊಳ್ತವೆ. ಇಲ್ಲಿ ಈ ಬಿಂದುವಿನಲ್ಲಿ ಸಮಗೊಂಡಿವೆ. ಈ ಬಿಂದುವಿನಲ್ಲಿ ಎಷ್ಟು ಬೆಲೆ ಇದೆ? ಇಲ್ಲಿ 3 ರೂಪಾಯಿ ಬೆಲೆ ಇದೆ, ಆಯ್ತಾ? ಸೊ ಈ ಒಂದು ಬಿಂದುವಿನಲ್ಲಿ ಏನಾಗುತ್ತೆ? ಎಲ್ಲಿ ಸಂಧಿಸ್ತಾವೋ ಅಲ್ಲಿ ನಮಗೆ ಉತ್ಪನ್ನ ಮತ್ತು ಬೆಲೆ ಸಿಕ್ಕೋಗ್ಬಿಡುತ್ತೆ. ಏನಂತಂದ್ರೆ ಯಾವ ಬಿಂದುವಿನಲ್ಲಿ ಸಂಧಿಸಿದೆಯೋ ಅಲ್ಲಿ ನಮಗೆ OQ ಪ್ರಮಾಣದ ಉತ್ಪನ್ನ ಅನ್ನೋದು ಸಿಕ್ಕಿದೆ. OP ಬೆಲೆ ಅನ್ನೋದು ನಿರ್ಧಾರ ಆಗಿದೆ. ಸೊ ಹೀಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಪೂರೈಕೆ ಮತ್ತು ಬೇಡಿಕೆಗಳು ಪರಸ್ಪರ ಸಮಗೊಳ್ಳುವಂತಹ ಬಿಂದುವಿನಲ್ಲಿ ಆ ಒಂದು ಉತ್ಪನ್ನ ಮತ್ತು ಬೆಲೆ ಅನ್ನೋದು ನಿರ್ಧಾರ ಆಗುತ್ತೆ. ಇಲ್ಲಿ ನೋಡೋದಾದ್ರೆ ಇವೆರಡು ಸಮಗೊಂಡಿರುವಂಥ ಬಿಂದು ಈ ಬಿಂದುವಿನಲ್ಲಿ ನಮಗೆ OQ ಪ್ರಮಾಣದ ಉತ್ಪನ್ನ ನಿರ್ಧಾರ ಆಗಿದೆ, OP ಬೆಲೆ ನಿರ್ಧಾರ ಆಗಿದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮಿ ಯಾವುದೇ ಕಾರಣಕ್ಕೂ ಕೂಡ ಬೆಲೆಯನ್ನು ನಿರ್ಧಾರ ಮಾಡುವಂಥ ಸ್ವತಂತ್ರವನ್ನು ಹೊಂದಿರೋದಿಲ್ಲ. ಇದು ಇವತ್ತಿನ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ತರಗತಿ. ನಾಳೆ ಆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಬಗ್ಗೆ ನೋಡೋಣ. ಥ್ಯಾಂಕ್ ಯು.